ಈ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿದಾಗ ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಚಾಯ್ಸ್ 3 ಅವಾಗ ಸರಿ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಲು ನೀವು ಅಂದರೆ ಅಷ್ಟೂ ಕಾಲೇಜ್ಗಳು ಕೂಡ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ರೌಂಡ್ಗೆ ಓಕೆ. ಹಾಗೆ ಇಲ್ಲಿ ಇನ್ನೊಂದು ವಿಷಯ ಏನು ಹೇಳ್ತಿದ್ದಾರೆ ಅಂದರೆ, ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯನ್ನು ಹಾಯ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೋ ಅವರು 4 ರೀತಿಯ ಚಾಯ್ಸಸ್ಗಳಿಗೆ ಅರ್ಹರಾಗಿರ್ತಾರೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಅಂದರೆ 4 ರೀತಿಯ ಚಾಯ್ಸ್ಗಳಲ್ಲಿ ಯಾವುದನ್ನಾದರೂ ಸೆಲೆಕ್ಟ್ ಮಾಡಬಹುದು. ಅದರಲ್ಲಿ ಚಾಯ್ಸ್ 1, ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು, ಯಾರೆಲ್ಲ ಸೆಲೆಕ್ಟ್ ಮಾಡ್ಬೋದು ಚಾಯ್ಸ್ 3ಅನ್ನು, ಅವರಿಗೆ ಮುಂದಿನ ಒಂದು ಹಂತದಲ್ಲಿ ಏನೆಲ್ಲ ಪ್ರಯೋಜನ ಆಗುತ್ತೆ ಈ ಒಂದು ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಅನ್ನೋದನ್ನು ಇವಾಗ ತಿಳ್ಕೋಣ. ಆಲ್ ರೈಟ್, ಓಕೆ. ಸೊ ಮೊದಲನೇದಾಗಿ ಚಾಯ್ಸ್ 3ಅನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಬಹುದು ಅಂತಂದರೆ, ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರುವಂಥ ಕಾಲೇಜ್ ಅಥವಾ ಸೀಟ್ ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳಿ. ನೀವೇನು ಮಾಡಬಹುದು, ಆ ಒಂದು ಕಾಲೇಜನ್ನು ನನಗೆ ಇಷ್ಟ ಆಗಿಲ್ಲ ಆ ಕಾಲೇಜು, ಸೊ ಹಾಗಾಗಿ ನಾನು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರಾಸೆಸ್ಗೆ ನಾನು ಮುಂದುವರಿತೀನಿ ಅಂತ ಇದು ಕೆ ಎ ಅವರಿಗೆ ನೀವು ತಿಳಿಸಿದ ಹಾಗೆ, ಯಾವಾಗ ಈ ಚಾಯ್ಸ್ 3ಅನ್ನು ಸೆಲೆಕ್ಟ್ ಮಾಡಿದಾಗ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಚಾಯ್ಸ್ 3 ಯಾವಾಗ ಸೆಲೆಕ್ಟ್ ಮಾಡ್ತೀರಾ, ಅಲಾಟ್ ಆಗಿರೋ ಕಾಲೇಜು ನೀವು ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂತ ಅರ್ಥ. ಅಂದರೆ ಕಾಲೇಜ್ ನನಗೆ ಬೇಡವೇ ಬೇಡ, ನಾನು ಹೊಸ ಕಾಲೇಜಿಗೋಸ್ಕರನೇ ರೌಂಡ್ 2ಗೆ ಬರ್ತಿರೋದು ಅನ್ನೋದು ಇದರ ಅಭಿಪ್ರಾಯ. ಓಕೆ, ಹಾಗಿದ್ರೆ ಇದನ್ನೇ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಸೊ ಇದನ್ನೇ ನೀವು ಕೆ ಎ ಅವರಿಗೆ ತಿಳಿಸೋದು, ಈ ಒಂದು ಅಲಾಟ್ ಆಗಿರೋ ಕಾಲೇಜ್ ಬೇಡ, ನನಗೆ ಹೊಸ ಒಂದು ಸೀಟ್ ಅಥವಾ ಹೊಸ ಕಾಲೇಜ್ ನನಗೆ ಬೇಕು, ಹಾಗಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದೀನಿ ಅಂತ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸಲು ನಿರ್ಣಯಿಸಿದರೆ ಚಾಯ್ಸ್ 3ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ, ಚಾಯ್ಸ್ 3ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ. ಓಕೆ, ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ, ಕಂಪ್ಲೀಟಾಗಿ ಕ್ಯಾನ್ಸಲ್, ಡಿಲೀಟ್ ಆಗುತ್ತೆ ಅದು ಆಪ್ಷನ್, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲೇ ಆ ಕಾಲೇಜ್ ಡಿಲೀಟ್ ಮಾಡಿಬಿಡ್ತಾರೆ. ಯಾವಾಗ ನೀವು ಚಾಯ್ಸ್ 3ಅನ್ನು ಸೆಲೆಕ್ಟ್ ಮಾಡಿ ರೌಂಡ್ 2ಗೆ ಬರ್ತಿರಲ್ಲ, ಆವಾಗಲೇ ಅಲಾಟ್ ಆಗಿರೋ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂತಹ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮೆರಿಟ್ ಆಧಾರದ ಮೇಲೆ ನಿಮಗೆ ಸೀಟು ಅಲಾಟ್ ಆಯಿತು ಅಂದರೆ ಅವರು ಮಾತ್ರ ಈ ಒಂದು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಸರಿ, ಚಾಯ್ಸ್ 3 ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸಲಾಗುವುದು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗಿ ಅಭ್ಯರ್ಥಿಯು ರದ್ದುಪಡಿಸಿಕೊಂಡ ಆಪ್ಷನನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ಅಥವಾ ಆಯ್ಕೆಗಳು ಅಭ್ಯರ್ಥಿಗಳು ತಮಗೆ ಬೇಕಾಗಿರುವ ಆಪ್ಷನ್ಸ್ಗಳನ್ನು ಮಾತ್ರ ಯಾವುದೇ ಕ್ರಮಾಂಕದಲ್ಲಿ ಬೇಕಾದರೂ ಮಾರ್ಪಡಿಸಿಕೊಳ್ಳಬಹುದು. ಏನು ಹೇಳ್ತಿದ್ದಾರೆ ಅಂದರೆ, ಈಗ ನೀವು ಚಾಯ್ಸ್ 3ಅನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಏನು ಶುರು ಆಗುತ್ತಲ್ಲ, ಆವಾಗ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾರೆ. ಓಕೆ, ಇದನ್ನು ಕ್ಯಾನ್ಸಲ್ ಮಾಡಿ ಚಾಯ್ಸ್ 3ಅನ್ನು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ. ರೌಂಡ್ 2ಗೆ ಬರ್ತಿದ್ದೀರಾ, ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕನ್ನು ಓಪನ್ ಮಾಡ್ತೀರಾ, ಅಲ್ಲಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮಗೆ ಇವಾಗ ಎಲ್ಲ ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿಯಲ್ಲಿ ಲಿಸ್ಟ್ ಮಾಡಿದ್ರಲ್ಲ ಮಕ್ಕಳೇ ಕಾಲೇಜುಗಳು, ಆ ಎಲ್ಲ ಲಿಸ್ಟು ಹಾಗೇ ಇರುತ್ತೆ. ಬಟ್ ಯಾವ ಕಾಲೇಜ್ ಅಲಾಟ್ ಆಗಿತ್ತಲ್ಲ ನಿಮಗೆ, ಆ ಕಾಲೇಜ್ ಇಷ್ಟ ಇಲ್ಲ ಅಂತ ತಾನೇ ನೀವು ಕ್ಯಾನ್ಸಲ್ ಮಾಡಿಕೊಂಡು ಚಾಯ್ಸ್ 3ಅನ್ನು ತೊಗೊಂಡಿದ್ದು. ಹಾಂ, ಸೊ ಚಾಯ್ಸ್ 3 ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಒಂದು ಕಾಲೇಜು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ. ಈಗ ಉಳಿದಿರುವಂಥ ಅಷ್ಟು ಕಾಲೇಜ್, ಲೈಕ್ ಸೇ ಫಾರ್ ಎಕ್ಸಾಂಪಲ್ ನೀವು 150 ಕಾಲೇಜುಗಳನ್ನು ಹಾಕಿದ್ರಿ ಅಂದರೆ ಅದರಲ್ಲಿ ನಿಮಗೆ 100ನೇ ಕಾಲೇಜ್ ಅಲಾಟ್ ಆಗಿತ್ತು ಅಂತ ಇಟ್ಕೊಳ್ಳಿ. ಈಗ 100ನೇ ಕಾಲೇಜನ್ನು ತೆಗೆದು ಬಿಡ್ತಾರೆ, ಬಾಕಿ ಉಳಿದಿರೋ 149 ಕಾಲೇಜುಗಳು ಹಾಗೇ ಇರ್ತವೆ. ಆ 149 ಕಾಲೇಜುಗಳನ್ನು
ನೀವು ಅಂದರೆ ಅಷ್ಟು ಕಾಲೇಜ್ಗಳು ಕೂಡ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ರೌಂಡಿಗೆ ಉಪಯೋಗ ಆಗುತ್ತೆ. ಹಾಗೆ ಆ ಕಾಲೇಜ್ಗಳಲ್ಲಿ ನೀವೇನಾದರೂ ಮಾಡಿಫಿಕೇಶನ್ ಮಾಡ್ಬೋದು. ಈಗ ಸೆಕೆಂಡ್ ರೌಂಡ್ ಅಲ್ವಾ, ಈಗ ಏನಾದರೂ ಮಾಡಿಫಿಕೇಶನ್ ಮಾಡಬಹುದು. ಅದನ್ನು ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಯಾವುದು ಬೇಡವೋ ಅಂತಹ ಆಪ್ಷನ್ಸ್ಗಳನ್ನು ಉಳಿಸಿಕೊಳ್ಳುವ ಅಗತ್ಯ ಇರುವುದಿಲ್ಲ, ತೆಗೆದುಹಾಕಬಹುದು. ಯಾವುದು ಕಾಲೇಜ್ ಇಷ್ಟ ಇಲ್ವೋ ಈಗ ಉಳಿದಿರೋ ಕಾಲೇಜಲ್ಲಿ ಅದನ್ನು ತೆಗೆದು ಹಾಕ್ಬೋದು. ನೀವು ತೆಗೆದುಹಾಕುವ ಆಪ್ಷನ್ಸ್ಗಳು ನಿಮ್ಮ ಎಡಭಾಗದ ಸ್ಕ್ರೀನಲ್ಲಿಯೇ ಇರುತ್ತದೆ ಮತ್ತು ಅಂತಹ ಆಪ್ಷನ್ಸ್ಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಅಂದರೆ ಯಾವುದೇ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರೂ ಆಪ್ಷನ್ಸ್ ಬೇಡವಾದಲ್ಲಿ ತೆಗೆದುಹಾಕಬಹುದು. ಓಕೆ, ಸೊ ನಾ ಅವಾಗಲೇ ಹೇಳಿದ್ನಲ್ಲ, ರಿಅರೇಂಜ್ ಮಾಡಬಹುದು ಕಾಲೇಜಸ್ಗಳನ್ನು, ಯಾವುದು ಬೇಡ ಅದನ್ನು ತೆಗೆದು ಹಾಕಬಹುದು. ಓಕೆ, ಹಾಗೆ ಇಲ್ಲಿ ಇನ್ನೊಂದು ವಿಷಯ ಏನು ಹೇಳ್ತಿದ್ದಾರೆ ಅಂದರೆ, ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ನಮೂದಿಸಿರುವ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಇರುವುದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜು ಅಥವಾ ಕೋರ್ಸುಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶವಿರುತ್ತದೆ. ಈಗ ಏನಾದರೂ ಹೊಸ ಕಾಲೇಜ್ಗಳನ್ನು ಆ ಮೂಮೆಂಟಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹಾಕಿದ್ರು ಅಂತ ಇಟ್ಕೊಳ್ಳಿ ಸೆಕೆಂಡ್ ರೌಂಡ್ ಪ್ರಾಸೆಸ್ಸಲ್ಲಿ. ಓಕೆ, ಆ ಮೂಮೆಂಟಲ್ಲಿ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸ ಕಾಲೇಜುಗಳು ಸೇರ್ಪಡೆ ಆಗಿದ್ವು ಅಂದರೆ ಆ ಕಾಲೇಜಸ್ಗಳನ್ನು ನೀವು ಹಾಕಬಹುದು. ಫಸ್ಟ್ ರೌಂಡಲ್ಲಿ ಹಾಕಿರುವಂತಹ ಕಾಲೇಜುಗಳನ್ನೇ ಮತ್ತೆ ನೀವು ಅಥವಾ ಆ ಕಾಲೇಜನ್ನು ಬಿಟ್ಟು ಬೇರೆ ಯಾವುದೇ ಹೊಸ ಕಾಲೇಜುಗಳನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಗ್ತಿದೆ ಅಲ್ಲ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಅಂದರೆ ಯೂಶಲಿ ಇಲ್ಲಿ ನಿಮಗೆ ಹೇಳೋದು ಇಷ್ಟೇ, ಮೋಸ್ಟ್ ಆಫ್ ದ ಕೇಸ್ ನಿಮಗೆ ಹೊಸ ಕಾಲೇಜನ್ನು ಹಾಕುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಇರೋ ಕಾಲೇಜುಗಳಲ್ಲೇ ನೀವು ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು. ಓಕೆ, ಯೂಶಲಿ ಹೊಸ ಕಾಲೇಜನ್ನು ಆ ಒಂದು ಟೈಮಲ್ಲಿ ಆ್ಯಡ್ ಮಾಡೋದು ಕೂಡ ಕಷ್ಟನೇ. ಒಂದು ವೇಳೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಏನಾದರೂ ರಿವೈಸ್ ಆಗಿ ಹೊಸ ಕಾಲೇಜ್ಗಳು ಹೊಸ ಹೊಸ ಸೀಟ್ಗಳು ಬಂತು ಅಂದರೆ ಓಕೆ, ಬಟ್ ಬರಬೇಕಲ್ಲ, ಬಂದರೆ ಓಕೆ, ಬಂದಿಲ್ಲ ಅಂದರೆ ಅಷ್ಟೇ. ಓಕೆ, ಇರೋ ಕಾಲೇಜಸ್ಗಳನ್ನೇ ನೀವು ಕರೆಕ್ಟಾಗಿ ಮಾಡಿಫೈ ಮಾಡ್ಕೋಬೇಕು. ಫೈನ್. ಸೊ ಚಾಯ್ಸ್ 3 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದೇ ಮತ್ತೆ ಪಾಯಿಂಟ್ಸ್ಗಳು ಇಲ್ಲಿ ರಿಪೀಟ್ ಆಗಿದೆ. ಓಕೆ, ಮೊದಲನೇ ಒಂದು ರೌಂಡಲ್ಲಿ ಯಾರಿಗೆ ಸೀಟ್ ಇಷ್ಟ ಆಗಿಲ್ವೋ, ಕಾಲೇಜ್ ಇಷ್ಟ ಆಗಿಲ್ವೋ, ಅವರು ಆ ಕಾಲೇಜನ್ನು ರದ್ದು ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ. ನಂತರ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ಕಾಗಿ ಬರ್ತೀರಾ. ಓಕೆ, ಫೈನ್. ಇನ್ನು ಸೆಕೆಂಡ್ ರೌಂಡಿಗೆ ಬಂದಮೇಲೆ ನೀವೇನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಲಿಂಕ್ ಇರುತ್ತೆ, ಸೆಕೆಂಡ್ ರೌಂಡಿಗೂ ಲಾಗಿನ್ ಆಗ್ತೀರಾ. ನಂತರ ಯಾವ ಕಾಲೇಜನ್ನು ಕ್ಯಾನ್ಸಲ್ ಮಾಡಿರ್ತೀರೋ ಆ ಕಾಲೇಜ್ ಬಿಟ್ಟು ಬಾಕಿ ಎಲ್ಲ ಕಾಲೇಜ್ಗಳು ನಿಮಗೆ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ಕಾಗಿ ಬರ್ತವೆ. ಓಕೆನಾ ಮಕ್ಕಳೇ? ಎಸ್. ಸೊ ಇದಿಷ್ಟು ನೋಡಿ, ಅಭ್ಯರ್ಥಿಯು ಅವರ ಆಪ್ಷನ್ ಪೋರ್ಟಲ್ನಲ್ಲಿ ಅನಗತ್ಯ ಆಪ್ಷನ್ಸ್ಗಳು ಇದೆ ಎಂದು ತೀರ್ಮಾನಿಸಿದಲ್ಲಿ ಪೋಷಕರೊಡನೆ ಸಮಾಲೋಚಿಸಿ ಅಂತಹ ಆಪ್ಷನ್ಸ್ಗಳನ್ನು ಅಳಿಸಬಹುದು ಎಂದು ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ. ನಿಮಗೆ ಯಾವುದಾದ್ರೂ ಕಾಲೇಜು ಬೇಕಾಗಿಲ್ಲ ಅಂತಂದರೆ ಅಫ್ಕೋರ್ಸ್ ಅದನ್ನು ಡಿಲೀಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಫೈನ್, ಆಲ್ ರೈಟ್. ಸೊ ಇದಿಷ್ಟು ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ ಅವರಿಗೆ ಇದಿಷ್ಟು ಇನ್ಸ್ಟ್ರಕ್ಷನ್ ಆಗಿತ್ತು ಮಕ್ಕಳೇ. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿತ್ತು ಅಂದರೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ನೀವು ನಿರ್ಧಾರ ತಗೋಬೋದು. ಚಾಯ್ಸ್ 1, 2, 3, 4 ಅಂದರೆ ಏನು ಅಂತ ಅರ್ಥ ಆದರೆ ನೀವು ಯಾವುದನ್ನು ತಗೊಂಡ್ರೆ ಸರಿ ಇರುತ್ತೆ ಆ ಮೂಮೆಂಟಿಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತಂದರೆ ಏನು ಮಾಡಬೇಕು? ಹೌದಾ, ನಾಲೆಡ್ಜ್ ಇರುತ್ತೆ, ಬಟ್ ಇನ್ ಡೆಪ್ತ್ ಆಗಿ ನೀವು ತಿಳ್ಕೊಂಡಿದ್ರೆ ತುಂಬ ಅನುಕೂಲ ಅನ್ನೋ ಕಾರಣಕ್ಕೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಚಾಯ್ಸ್ಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಆಲ್ ರೈಟ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಚಾಯ್ಸ್ 4 ಬಗ್ಗೆ ಹೇಳೋಣ. ಅದು ಜಾಸ್ತಿ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.